Hello everyone, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನೆಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಹೆಂಗಿದಿರಿ ಎಲ್ಲರೂ? ಮಿಡ್ ಟರ್ಮ್ ಎಕ್ಸಾಮ್ಸ್ ಹೆಂಗ್ ನಡೀತಾ ಇದೆ? ನಾಳೆ ಮ್ಯಾಥ್ಸ್ ಎಕ್ಸಾಮ್ 12 ಅವರ್ಸ್ ಉಳಿದಿದೆನಾ? ಈ 12 ಅವರ್ಸ್ ಅಲ್ಲಿ ನೀವು ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೆಂಗ್ ಸ್ಕೋರ್ ಮಾಡಬಹುದು ಅಂತ ಹೇಳಿ ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಎಕ್ಸಾಮ್ ಇದೆ ಮಕ್ಕಳ, ನಿಮ್ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಫೈನ್, ಆಸ್ ಮಚ್ ಆಸ್ ಮಿನಿಮಮ್ ಟೈಮ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಯಾವ ರೀತಿ ಸ್ಕೋರ್ ಮಾಡಬಹುದು, ಹೆಂಗ್ ರಿವಿಷನ್ ಮಾಡಬಹುದು. ಜಾಸ್ತಿ ಟೈಮ್ ಉಳಿದಿಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 12 ಅವರ್ಸ್ 14 ಅವರ್ಸ್ ಉಳಿದಿರಬಹುದು ಈ ವಿಡಿಯೋ ನೋಡುವಾಗ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ಸ್ ಅನ್ನ ಹಾಕಿ ಯಾವ ರೀತಿ ರಿವಿಷನ್ ಅನ್ನ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ಈ ಶಾರ್ಟ್ ಪೀರಿಯಡ್ ಟೈಮ್ ಅಲ್ಲಿ, ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನೋಡೋಣ. ಸೊ ಹಾಗಿದ್ರೆ ಬನ್ನಿ ಈ ಸ್ಟ್ರಾಟಜಿ ವಿಡಿಯೋ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಸ್ಟೂಡೆಂಟ್ಸ್ ಗೊತ್ತಿದ್ದಂಗೆ 7 ಟಾಪಿಕ್ಸ್ ಇದೆ ನಿಮ್ಗೆ. ಸೊ ಈ 7 ಟಾಪಿಕ್ಸ್ ಅಲ್ಲಿ ನೀವು ಯಾವ್ದಾವ್ದನ್ನ ಮೋಸ್ಟ್ ಫೋಕಸ್ ಆಗಿ ರಿವಿಷನ್ ಮಾಡಬೇಕು, ಯಾವ್ದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ದ್ರಲ್ಲಿ ಕಮ್ಮಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್ ಓವರ್ ಹಿಯರ್. ಅದು ಯಾವ್ದಂದ್ರೆ ನಿಮ್ದು ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಲ್ಲಿ ನೀವು ನೋಡಿದ್ರೆ ರಿಲೇಷನ್ ಫಾರ್ H ಇಂಟು ಎಲ್ ಇಸ್ ಈಕ್ವಲ್ಸ್ ಟು A ಇಂಟು ಬಿ. ಈ ರಿಲೇಷನ್ ಮೇಲೆ 1 ಕ್ವಶನ್ ಯುಲ್ ಗೆಟ್ ಫಾರ್ 1 MCQ ಶೋರ್ ಶಾರ್ಟ್ ಓವರ್ ಹಿಯರ್. 1 MCQ ಅನ್ನ ಬರುತ್ತೆ ನಿಮಗೆ 1 ಮಾರ್ಕ್ಸಿಗೆ. ಅದಾದ್ಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಸ್ಟೂಡೆಂಟ್ಸ್ ಯಾವುದು ನಂಬರ್ ಅನ್ನ ಕೊಡ್ತಾರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ನೋಡಿ, ಮೇನ್ ಎಕ್ಸಾಮ್ ಇದ್ರೆ ಈ ತರ ಚಾಯ್ಸ್ ಇರುತ್ತೆ, ಬಟ್ ಮಿಡ್ ಟರ್ಮ್ ಇರೋದ್ರಿಂದ 2 ಕ್ವಶನ್ ನಿಮ್ಗೆ 100% ರಿಪೀಟ್ ಆಗಬೇಕು. ಅದಾದ್ಮೇಲೆ ಪ್ರೂವ್ ದ್ಯಾಟ್ ಅ ನಂಬರ್ ಇಸ್ ರಾಷನಲ್. ಈ ಲಿಸ್ಟ್ ಇಂದ 2 ಕ್ವಶನ್ ಬರ್ಬೋದು, 3 ಕ್ವಶನ್ ಬರ್ಬೋದು. 100% ಶೋರ್ ಶಾರ್ಟ್ ಇಟ್ ವಿಲ್ ಬಿ ದೇರ್ ಸ್ಟೂಡೆಂಟ್ಸ್ ದಟ್ ದ ನಂಬರ್ಸ್ ಆರ್ ಇರ್ರಾಷನಲ್. ಪ್ರೂವ್ ಮಾಡೋದು ಮೆಥಡ್ ಅನ್ನ ಕಲೀರಿ. ಸೊ ದ್ಯಾಟ್ ಏನಾಗುತ್ತೆ, ನಿಮ್ ಕೇರ್ಲೆಸ್ನೆಸ್ ಇಂದ ನೀವೇನ್ ಮಾಡ್ತೀರಾ ಅಂದ್ರೆ, ಓಕೆ ನಂಗೆ ಗೊತ್ತಿದೆ ಬಿಡು, ಮಾಡೋದು ಬೇಡ, ಬಟ್ ರಿವೈಸ್ ಮಾಡಿ ಮಕ್ಕಳ. 1 ಸ್ಟೆಪ್ ಕೂಡ ರಾಂಗ್ ಅಂದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದು ನಿಮ್ದು ರಿಯಲ್ ನಂಬರ್ಸ್ ಇಂಪಾರ್ಟೆಂಟ್ ಥಿಂಗ್ಸ್ ಆಯ್ತು. ಬಂದ್ಬಿಟ್ಟು ನೆಕ್ಸ್ಟ್ ಇಸ್ ನಥಿಂಗ್ ಬಟ್ ವಾಟ್, ಪಾಲಿನಾಮಿಯಲ್ಸ್ ಓವರ್ ಹಿಯರ್. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ಏನ್ ಮಾಡ್ತೀರಾ, ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್. 3 ಮಾರ್ಕ್ಸ್ 1 ಕ್ವಶನ್ 100% ಬರುತ್ತೆ. ಒಂದು ಪಾಲಿನಾಮಿಯಲ್ ಅನ್ನ ಕೊಟ್ಟಿರ್ತಾರೆ, ಯು ನೀಡ್ ಟು ಫೈಂಡ್ ದ zeros of that and then verify the relationship between the zeros and the coefficients. Okay, after that number of zeros when graph is given, 1 MCQ question sure short will be there from here. 1 MCQ questions, you should not miss this. 1 MCQ questions ನಿಮಗೆ ಬಂದೇ ಬರುತ್ತೆ ಇಲ್ಲಿಂದ. ಡನ್. ಇದು ಪಾಲಿನಾಮಿಯಲ್ಸ್ ಬಗ್ಗೆ ಆಯ್ತಾ. ಪಾಲಿನಾಮಿಯಲ್ಸ್ ನಿಮ್ದು ಮೇನ್ ಎಕ್ಸಾಮಿಗೆ ಕೂಡ ಅಷ್ಟು ಒಂದು ಹೈ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಇಟ್ ಈಸ್ ಅ ಮೀಡಿಯಂ ವೇಟೇಜ್ ಟಾಪಿಕ್ ಓವರ್ ಹಿಯರ್. ಸೊ ಮೇಕ್ ಶ್ಯೂರ್ ದಟ್ ಮಿಡ್ ಟರ್ಮ್ ಅಲ್ಲಿ ಕೂಡ ಟ್ವೈಸ್ ದ ಮಾರ್ಕ್ಸ್ ವಿಲ್ ಬಿ ಆಡೆಡ್ ಫ್ರಮ್ ದಿಸ್ ಟಾಪಿಕ್. ಕ್ಲಿಯರಾ? ನೆಕ್ಸ್ಟ್ ಬಂದ್ಬಿಟ್ಟು ಯು ಹ್ಯಾವ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್. ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್, ಮಚ್ ಇಂಪಾರ್ಟೆಂಟ್ ಟಾಪಿಕ್ ಓವರ್ ಹಿಯರ್. ಎಷ್ಟು ಸ್ಟಾರ್ ಹಾಕಿದ್ರೆ ಕೂಡ ಕಡಿಮೆ ಆಗಲ್ಲ, ಬಿಕಾಸ್ ಫಾರ್ ಶೋರ್ ಸ್ಟೂಡೆಂಟ್ಸ್ ಈ 3 ಪಾರ್ಟ್ ಇಂದ ಒಂದೊಂದು ಕ್ವಶನ್ ನಿಮ್ಗೆ ಬರುತ್ತೆ. ಕ್ಲಿಯರ್? ಸೊ ನೋಡಿ, ಗ್ರಾಫಿಕಲ್ ಮೆಥಡ್ ಇಂದ, ಫ್ರಾಮ್ ಗ್ರಾಫಿಕಲ್ ಮೆಥಡ್ ಸ್ಟೂಡೆಂಟ್ಸ್ ಯು ವಿಲ್ ಗೆಟ್ 1 ಕ್ವಶನ್ ಶೋರ್ ಶಾರ್ಟ್ ಫಾರ್ 4 ಮಾರ್ಕ್ಸ್. 100% ಶೋರ್ ಶಾರ್ಟ್ ಕ್ವಶನ್ ಇದು. 4 ಮಾರ್ಕ್ಸಿಗೆ 1. ಫೈನ್, 4 ಮಾರ್ಕ್ಸಿಗೆ 1 ಕ್ವಶನ್ ಇಸ್ ಶೋರ್ ಶಾರ್ಟ್ ಫ್ರಮ್ ಇಯರ್. ಎಲಿಮಿನೇಷನ್ ಮೆಥಡ್, ಫ್ರಾಕ್ಷನ್ ಪ್ರಾಬ್ಲಮ್ ಒಂದಿದೆ ಈ ಎಲಿಮಿನೇಷನ್ ಮೆಥಡ್ ಅಲ್ಲಿ. ಫೈನ್, ಒಂದು ಫ್ರಾಕ್ಷನ್ ಇದೆ x ಬೈ y ಫಾರ್ಮ್ ಅಲ್ಲಿ. ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ನಂಬರ್ ಬರುತ್ತೆ, ಇದನ್ನ ಆಡ್ ಮಾಡಿದ್ರೆ ಡಿನಾಮಿನೇಟರ್ ಇಂದ ಇನ್ನೊಂದು ನಂಬರ್ ಬರುತ್ತೆ. ಸೊ ದಟ್ ಕೈಂಡ್ ಆಫ್ ಪ್ರಾಬ್ಲಮ್ ಇಸ್ ದೇರ್. ಆ ಪ್ರಾಬ್ಲಮ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಅನ್ನ ಕೊಡಿ, ಬಿಕಾಸ್ ಇಟ್ ಇಸ್ ಅ ಇಂಪಾರ್ಟೆಂಟ್ ಪ್ರಾಬ್ಲಮ್. ರಿಪೀಟ್ ಆಗ್ಬೋದು, 4 ಮಾರ್ಕ್ಸ್ ಡೈರೆಕ್ಟ್ ಪ್ರಾಬ್ಲಮ್ ನಿಮ್ಗೆ. ನೆಕ್ಸ್ಟ್ ಈಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. 2 ಮಾರ್ಕ್ಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಶೋರ್ ಶಾರ್ಟ್ ಬರುತ್ತೆ. ಖಂಡಿತ ಬೇಕಿದ್ರೆ ನಿಮ್ ನೋಟ್ಸ್ ಅಲ್ಲಿ ಬರೀರಿ ಇದನ್ನ. 12 ಅವರ್ಸ್ ಉಳಿದಿದೆ, 12 ಅವರ್ಸ್ ರಿವಿಷನ್ ಅಲ್ಲಿ ಯು ಹ್ಯಾವ್ ಟು ಡೂ ದ ಪ್ರಾಬ್ಲಮ್ಸ್ ಅಂಡ್ ಫ್ರಾಕ್ಷನ್ ಪ್ರಾಬ್ಲಮ್ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯು ಪೀಪಲ್ ಇಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಅಂಡ್ ನೇಚರ್ ಆಫ್ ದಿ ರೂಟ್ಸ್ ಮೇಲೆ 1 MCQ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೇಲೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 1 ಮಾರ್ಕ್ಸ್ ಕ್ವಶನ್ ಆರ್ ಅ 2 ಮಾರ್ಕ್ಸ್ ಕ್ವಶನ್ ಓವರ್ ಹಿಯರ್. ಸೊ ದಿಸ್ ಮೇಕ್ಸ್ ದಿಸ್ ಟಾಪಿಕ್ ವೆರಿ ಇಂಪಾರ್ಟೆಂಟ್. ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ ಆನ್ ಕ್ವಾಡ್ರಾಟಿಕ್ ಇಕ್ವೇಶನ್. ಏಜ್ ಪ್ರಾಬ್ಲಮ್, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಅಂಡ್ ನಂಬರ್ ಪ್ರಾಬ್ಲಮ್ ಇದೆ. 1 ನಂಬರ್ ಕೊಟ್ಟಿರ್ತಾರೆ, ಸಮ್ ಆಫ್ ದಿ ನಂಬರ್ಸ್ ಇಸ್ ಗಿವನ್, ಪ್ರಾಡಕ್ಟ್ ಆಫ್ ದಿ ನಂಬರ್ಸ್ ಇಸ್ ಗಿವನ್, ಯು ನೀಡ್ ಟು ಫೈಂಡ್ ದ ನಂಬರ್ಸ್. ದಟ್ ಪ್ರಾಬ್ಲಮ್ ಶೋರ್ ಶಾರ್ಟ್ ಇಟ್ ವಿಲ್ ಬಿ ದೇರ್ ಇನ್ ಯೋರ್ ಪೇಪರ್ ಟುಮಾರೋ. ಸೊ ಮೇಕ್ ಶ್ಯೂರ್ ಯು ರಿವೈಸ್ ದಿಸ್ ಇನ್ ಯೋರ್ 12 ಅವರ್ಸ್. ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಅಂಡ್ ದೆನ್ ಏಜ್ ಪ್ರಾಬ್ಲಮ್. ಏಜ್ ಪ್ರಾಬ್ಲಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಪ್ರಾಬ್ಲಮ್ ಇಟ್ ಇಸ್. ಇದು 3 ಮಾರ್ಕ್ಸಿಗೆ ಬಂದ್ರೆ ಇದು 4 ಮಾರ್ಕ್ಸ್ ಪ್ರಾಬ್ಲಮ್ ವಿಲ್ ಬಿ ದೇರ್ ಇನ್ ಯೋರ್ ಪೇಪರ್.
ಮಿಡ್ ಟರ್ಮ್ ಅಲ್ಲ, ಮಿಡ್ ಟರ್ಮ್ ಅಂದಮೇಲೆ ಹಾಫ್ ಟಾಪಿಕ್ಸ್ ಅಲ್ಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಕೊಡಬೇಕು ಪ್ರಾಕ್ಟೀಸಿಗೆ. ದಿಸ್ ವಿಲ್ ಬಿ ದರ್. ಕ್ಲಿಯರ್ ಆಯಿತು? ಎಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಇಸ್ ಟ್ರಯಾಂಗಲ್ಸ್ ಓವರ್ ಹಿಯರ್. ಸೊ ಟ್ರಯಾಂಗಲ್ಸ್ ಅಲ್ಲಿ ಶೋರ್ ಶಾರ್ಟ್ ಕ್ವಶನ್ ಮಕ್ಕಳ ಇದು. ದಟ್ ಈಸ್ ನಥಿಂಗ್ ಬಟ್ ವಾಟ್? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. 5 marks 100% ಶೋರ್ ಶಾರ್ಟ್ ಕ್ವಶನ್. ಮಿಸ್ ಮಾಡಲ್ದೆ ನೀವು ಇದನ್ನ ರಿವೈಸ್ ಮಾಡಬೇಕು. ಒಂದು ಸ್ಟೆಪ್ ಮಿಸ್ಟೇಕ್ ಆದರೆ ಹಾಫ್ ಮಾರ್ಕ್ಸ್ ಕಟ್, ಇನ್ನೊಂದು ಸ್ಟೆಪ್ ಮಿಸ್ಟೇಕ್ ಆದರೆ ಹಾಫ್ ಮಾರ್ಕ್ಸ್ ಕಟ್. ಯಾಕೆ ಕೊಡ್ತೀರಾ ನಿಮ್ಮ ಟೀಚರ್ಸಿಗೆ? ಟೀಚರ್ಸಿಗೆ ದಾನ ಮಾಡ್ತೀರಾ ಮಾರ್ಕ್ಸನ್ನು? ಮಾಡ್ಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಸೊ ಮೇಕ್ ಶೋರ್ ದ್ಯಾಟ್ ಈ 12 ಅವರ್ಸಲ್ಲಿ ಈ BPT ಅನ್ನು ಅಟ್ಲೀಸ್ಟ್ 2 times ರಿವೈಸ್ ಮಾಡಿ, ಸೊ ದಟ್ ಡಿಕ್ಟೋ ನೀವು ನಾಳೆ ಪೇಪರಲ್ಲಿ ಇದನ್ನು ಬರೀಬೇಕು. ಅದನ್ನು ಬಿಟ್ಟು ಕನ್ವರ್ಸ್ ಆಫ್ BPT ದೇ ಕ್ಯಾನ್ ಆಸ್ಕ್ ಯು ಫಾರ್ 1 marks ಸ್ಟೇಟ್ಮೆಂಟನ್ನು ಜಸ್ಟ್, ಆರ್ ದೇ ಮೈಟ್ ಆಸ್ಕ್ ಯು ಫಾರ್ 2 marks. SSS ಕ್ರೈಟೇರಿಯಾ ಬರೋ ಚಾನ್ಸಸ್ ಇಲ್ಲ ಅಷ್ಟಕ್ಕೊಂದು, ಬಟ್ 1 MCQ ಕ್ವಶನ್ ಮೈಟ್ ಕಮ್ ಆನ್ ಇಟ್. ಸರ್ ಬಟ್ ಟ್ರಯಾಂಗಲ್ಸ್ ಅಲ್ಲಿ MCQs ಅನ್ನ ಹೆಂಗ್ ಪ್ರಾಕ್ಟೀಸ್ ಮಾಡೋದು? ಏನ್ ಮಾಡಿ, ಈ 12 hours ಇಂದ ಜಸ್ಟ್ ಯು ಕೀಪ್ ಇಟ್ 30 minutes ಸ್ಟೂಡೆಂಟ್ಸ್. 30 minutes ಅಲ್ಲಿ, ಇನ್ ದ 30 minutes ಯು ಕ್ಯಾನ್ ಪ್ರಾಕ್ಟೀಸ್ ಯೋರ್ 10 MCQs ಫ್ರಾಮ್ ಟ್ರಯಾಂಗಲ್ಸ್. ಕರೆಕ್ಟ್? ನಿಮ್ಮ ಕಡೆ ಅಂತೂ ಪ್ರಾಕ್ಟೀಸ್ ಬುಕ್ಸ್ ಇರುತ್ತೆ, ಅಲ್ಲಿಂದ 10 MCQ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಸಾಕು. ಬಿಕಾಸ್ ಬೇಸ್ಡ್ ಆನ್ ದ್ಯಾಟ್ ಕಾನ್ಸೆಪ್ಟ್ಸ್ ಓನ್ಲಿ ಕ್ವಶನ್ ವಿಲ್ ಕಮ್. PYQs ಅನ್ನ ಮಾಡಿ, ಜಾಸ್ತಿ ಫೋಕಸ್ PYQs ಮೇಲೆ ಇಡಿ. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫೈನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ ಅನ್ನೋದು ಏನೂ ಇಲ್ಲ. ಕ್ಲಿಯರ್? ಬಿಕಾಸ್ ನೋಡಿ ಟಾಪಿಕ್ ಇರೋದೇ ಸಣ್ಣದಿದೆ. ಯು ಹ್ಯಾವ್ ಟು ರಿಮೆಂಬರ್ ಫ್ಯೂ ಫಾರ್ಮುಲಾಸ್. ಆ ಫ್ಯೂ ಫಾರ್ಮುಲಾಸ್ ಮೇಲಿಂದಾನೇ ಕ್ವಶನ್ಸ್ ಬರೋದು. ಸೊ ಸಮ್ ಆಫ್ n terms ಆಫ್ ದಿ AP, general term of the AP, and then finding the terms from the given an. Fine. an ಅನ್ನ ಕೊಟ್ಟಿರ್ತಾರೆ ನಿಮಗೆ. an is equals to suppose 2n minus 3. then you need to find what? a3 or a5 ಈ ರೀತಿ. ಸೊ 1 MCQ ಕ್ವಶನ್ ಲೈಕ್ ದಿಸ್. ಕ್ಲಿಯರಾ? ಡನ್. ಇದಾದ್ಮೇಲೆ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು, ದ ಲಾಸ್ಟ್ ಟಾಪಿಕ್ ಇಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ 1 question ಶೋರ್ ಶಾರ್ಟ್ ವಿಲ್ ಬಿ ದೇರ್ ಫ್ರಾಮ್ ಯುವರ್ ಇಂಟರ್ನಲ್ ಡಿವಿಷನ್ ಫಾರ್ಮುಲಾ. 4 marks ಆರ್ ಎಲ್ಸ್ 3 marksಗೆ. ಮೇಕ್ ಶೂರ್ ಹೇಳಿದ ಏನೇನು ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ಗಮನ ಕೊಟ್ಟು ರಿಮೈನಿಂಗ್ 12 hours ಅಲ್ಲಿ ರಿವಿಷನ್ ಮಾಡಿ. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ದರ್, MCQs ಬರುತ್ತೆ ಇಲ್ಲಿಂದ, and midpoint formula is there. 2 marks 3 marks questions will come from here. So I hope students, whatever this 7 minutes video is there, ಈ 7 minutes ಅಲ್ಲಿ ನಿಮಗೆ ಮ್ಯಾಕ್ಸಿಮೈಸ್ ಸ್ಕೋರ್ ಹೆಂಗ್ ಮಾಡೋದು, ಮಿನಿಮಮ್ ಟೈಮಲ್ಲಿ ಮ್ಯಾಕ್ಸಿಮಮ್ ರಿವಿಷನ್ ಹೆಂಗ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ಐ ಹೋಪ್ ಆಲ್ ದ your whatever paper will be there, it will be very much good my dear students. Wish you all the best. ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. Till then, take care my dear students. Thank you my dear students.